ಶಬು ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ಏನೋ ಆಫರ್ ಇದೆ, ಸಬ್ಸ್ಕ್ರೈಬರ್ಸ್ ಏನೋ ಜಾಸ್ತಿ ಆಗೋದೇ ಏನೋ ಇದೆ. ಓಕೆ, ಏನು ಹೇಳಿ ಇವಾಗ ಸಮಾಚಾರ? ಇವತ್ತು ನಾಗರ ಪಂಚಮಿ. ಹಂಗಂದ್ರೆ ಏನು ಗೊತ್ತಾ? ಏನು ಜೋರಾಗಿ ಮಾತಾಡು. ಹಾವು ಹುಟ್ಟಿದಬ್ಬ, ಹಾವಿನ ಬರ್ತ್ಡೇ. ಇವತ್ತು ನಾಗರ ಪಂಚಮಿ, ಹಾವಿನ ಬರ್ತ್ಡೇ ಏನಂತೆ. ಆಮೇಲೆ ಬರ್ತ್ಡೇ ಮಾಡಿಬಿಟ್ಟು ಬರೋಣ. ಎಲ್ಲ ಅಲ್ಲಿ ನಾಗರಕಟ್ಟೆ ಹತ್ರ ಹೋಗಿ ಹಾಲು ಒಯ್ದುಬಿಟ್ಟು ಬರೋದು. ನಾಗರ ಕಲ್ಲುಗಳಿಗೆ ಬರ್ತ್ಡೇ ಮಾಡಿಬಿಟ್ಟು ಬರೋದು. ಊದ್ಕಡ್ಡಿ, ಕರ್ಪೂರ ಅಂಡ್ ಉತ್ತಕ್ಕೆ ಬರ್ತ್ಡೇ ಮಾಡಿಬಿಟ್ಟು ಬರೋದು. ಹಾಲು ಒಯ್ದುಬಿಟ್ಟು ಬರೋದು. ಒಂದು ಗಾದೆ ಮಾತಿದೆ, ಹಾವನ್ನ ಕಂಡ್ರೆ ಹೊಡಿತಾರಂತೆ, ಉತ್ತಕ್ಕೆ ಹಾಲು ಒಯ್ತಾರಂತೆ. ಏನೋ ಒಂದು ಗಾದೆ ಮಾತು ತುಂಬ ಚೆನ್ನಾಗಿದೆ. ಹೊಡೀರಿ ಅಂತ ಮಾಡಿದೆ ನೀನು. ಹಾವಿನ ಬರ್ತ್ಡೇ ಯಾಕೆ? ಹಾವು ಹಿಡಿಯೋರ ಹತ್ರ ಹಿಡ್ಕೊಂಬರ್. ಮೊನ್ನೆ ಅವ್ರ ಸ್ಕೂಟಿ ಒಳಗಡೆ ಒಂದು ಹಾವು ಹೋಗ್ಬಿಟ್ಟಿತ್ತು. ಮೊನ್ನೆ ಅಲ್ಲ, 1 year 2 year ಯಾವಾಗಲೋ ಒಂದು ಹೋಗಿತ್ತು. ಸಾಕು ಬಿಡೋಣ, ಎತ್ಕೊಂಡ್ಬಂದು ನಮ್ಮ ಮನೇಲಿ ಇಟ್ಕೊಂಡು ಸಾಕಿ ಸಲಹಿಸಿ ಅದಕ್ಕೆ ಮದುವೆ ಮಾಡಿ ಮಕ್ಕಳು ಮಾಡಿ ಕಳಿಸೋಣ. ಆಯಿತಾ? ಎಲ್ಲಾದರೂ ಸಿಕ್ಕಿದ್ರೆ ಅಲ್ಲಿ ಪಕ್ಕದಲ್ಲಿ ಫೀಲ್ಡಲ್ಲಿ ಇರ್ಬೋದು, ಹಿಡ್ಕೊಂಬ. ಸಾಕು, ಮದುವೆ ಮಾಡೋಣ. ಸಾಕ, ಇನ್ನೂ ಏನಾದರೂ ಮಾಡೋಣ. ನಾಗರ ಪಂಚಮಿ ದಿವಸ ಒಂದು ಕೆಲಸ ಮಾಡಬೇಕು. ಏನು ಕೆಲಸ? ಹಾವು ಬರ್ತ್ಡೇ ಮಾಡ್ತೀಯಲ್ಲ, ಕೇಕು, ಕ್ಯಾಂಡ್ಲು ಅದೆಲ್ಲ ಬೇಡವಾ? ಕೊಡ್ತೀನಿ, ಈಸ್ಕೊಂಬಂದು ಏನು ಮಾಡ್ತೀಯ? ಎಲ್ಲೋಗಿ ಬರ್ತ್ಡೇ ಮಾಡ್ತೀಯ? ಹಾವನ್ನ ಹಿಡ್ಕೊಂಬಂದು ಬರ್ತ್ಡೇ ಮಾಡು. ಕ್ಯಾಂಡಲ್ ನಿಕ್ಬಿಟ್ಟು, ಕೇಕು ಕುಯ್ಸ್ಬಿಟ್ಟು, ಬಟ್ಟೆ ಒಂದು ಹಾಕ್ಬಿಡು. ಅದಕ್ಕೆ ಉದ್ದಕ್ಕೆ ಹೊಲಿಸ್ಬಿಡು, ಟೇಪ್ ಬೆಲ್ಟ್ ಥರ. ಯಾವ ಡಿಸೈನ್? ರೇಷ್ಮೆದ ಇಲ್ಲ ಕಾಟನ್ದ? ಸಿಲ್ಕ್ ಅಂದರೆ ರೇಷ್ಮೆನೆ. ಅಲ್ಲಿ ಕೇಳಿಸೋದಿಲ್ಲ, ಜೋರಾಗಿ ಮಾತಾಡು. ಸಿಲ್ಕು. ಅದಕ್ಕೆ ಸಿಲ್ಕ್ ಅಂದರೆ ಇಷ್ಟ ಆಗಲ್ಲ. ಸಿಲ್ಕ್ ಬರೋದು ಹುಳುಗಳಿಂದ, ಅದು ಹುಳ ತಿನ್ನಲ್ವಲ್ಲ. ಕಾಟನ್ನೇ ಬೇಕಂತೆ. ಯಾವ ಡಿಸೈನಲ್ಲಿ ಹೊಲಿಸ್ತೀರಾ? ಯಾವ ಡಿಸೈನ್? ಉದ್ದಕ್ಕೆ ಟೇಪ್ ಥರ ಹೊಲಿಸ್ಬಿಡಿ. ಇಲ್ಲ ರೌಂಡಾಗಿ ಸರ್ಕಲ್ಲಾಗೂ ಹೊಲಿಸ್ಬಿಟ್ಬಿಟ್ಬಿಡಿ. ಯಾರ್ಯಾರು ಹೋಗಿದ್ರಿ ಪೂಜೆ ಮಾಡೋಕ್ಕೆ? ನಾನು 2 ಹಾವು ಕೊಟ್ಕೊಂಡು ಸ್ವಾಮಿ. ಒಂದು ದಿವಸನೂ ಹೋಗಿದ್ಕೊಂಡಿಲ್ಲ. ನಾಗರ ಪಂಚಮಿ ದಿವಸ ಭಿಕ್ಷೆ ಎತ್ತಬೇಕಂತೆ. ಮನೆ ಹೋಗಿ ಭಿಕ್ಷೆ ಎತ್ತಿದ್ರೆ ಆಯುಸ್ ಜಾಸ್ತಿನಂತೆ, ಗೊತ್ತಾ? ಎತ್ಕೊಂಬ ಬೇಡ್ಕೊಂಡು. ಜೊತೆಗೆ ನಾನು ಬರ್ತೀನಿ. ಅಲ್ಲೊಂದು ಮಣ್ಣಿನ ಮಡಿಕೆ ಇಕ್ಕಿದ್ದೀನಿ, ಅದು ಕೊಡ್ತೀನಿ, ಎತ್ಕೊಂಬರ್ತೀನಿ. ತಲೆಗೆ ಒಂದು ಖರ್ಚು ಕಟ್ಬಿಟ್ಟು ಕೈ ಕೊಡ್ತೀನಿ. ಇಲ್ಲ ನಿಜವಾಗ್ಲೂ ಒಂದೊಂದು ಮನೆಗೆ ಹೋಗಿ ಬೇಡ್ಕೊಂಡ್ಬಂದು ಅವತ್ತು ಊಟ ಅದರಲ್ಲೇ ಮಾಡಬೇಕು. ಹೋಗ್ಬಿಟ್ಟು
ಇವತ್ತು ಬೇರೆ ಬಿಟ್ಕೊಂಡು ಮನೇಲಿ ಓಡಿ ಬಂದ್ಬಿಡು. ನೀನು ಮಾತಾಡೋದು ಕೇಳಿಸ್ತಾ ಇಲ್ಲ ಅಂತ 100 ಸತಿ ಹೇಳಿದ್ದೀನಿ. ಜೋರಾಗಿ ಮಾಡ್ತಾ ಇರ್ತೀನಿ. ಗುಯ್ 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 ಅಂದರೆ ಅಲ್ಲಿ ಕೇಳಿಸೋದಿಲ್ಲ. ಎತ್ತಿದ್ರೆ ಆಯುಸ್ ಜಾಸ್ತಿ, ಆರೋಗ್ಯ ಜಾಸ್ತಿ, ಗೊತ್ತಾ? ಹೋಗಿ ಗೊತ್ತಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಕೇಳ್ಕೊ. ಕೇಳಿಸ್ಕೊ. ನಿನ್ನ ಜೊತೆ ನಾನು ಬರ್ತೀನಿ. ಬೇಡ, ನೀನು ನನ್ಗಾಗೋ ಬದಲು ನಿನ್ಗಾಗ್ಬಿಡ್ತು. ನಾನು ಹಿಂದೆ ಇರ್ತೀನಿ, ಹಿಂದೆ ಇರಬೇಕು. ನೀನು ಕೇಳ್ಕೊಬೇಕು ಅಮ್ಮ ದೇಹಿ ಅಂತ. ಅವಾಗ ಎಷ್ಟು ಜನ ಆಗ್ತಾರೋ ನೋಡೋಣ. ನಡಿ ಹೋಗೋಣ. ಎದ್ದೇಳು. ಏನು ಇವಾಗ ಆಯಿತು ಹೋಗೋಣ ಅಂದೆ ಅಲ್ವಾ? ಎದ್ದೋಳಿ, ಹೋಗ್ಬಿಟ್ಟು ಕೇಳ್ಕೊಂಬರೋಣ. ಯಾಕೆ ಯಾವುದೋ ಮೂವಿನೇ ಇಲ್ವಾ? ಅವ್ರ ಅಮ್ಮನಿಗೋಸ್ಕರ ತಮಿಳು ಮೂವಿ ಭಿಕ್ಷಾಟನೆ, ಭಿಕ್ಷಾ ಬಿಚ್ಚುಕಾನ ಏನೋ ಇದೆ ಅಲ್ಲ, ಅದು ತೆಲುಗು. ಅವರೇ ಮಾಡ್ತಾರಂತೆ, ನೀನು ಮಾಡೋಕ್ಕಾಗಲ್ವಾ? ಏನಾಗ ಚೆನ್ನಾಗೇ ಇದೆಯಲ್ಲ. ನೀನು ಇನ್ನೂ ಚೆನ್ನಾಗಾಗ್ಬೋದು. ಎತ್ತಿದ್ರೆ ನಾನು ಇನ್ನೂ ಚೆನ್ನಾಗಾಗ್ಬೋದು. ಇಲ್ಲ, ನಾನು ಎತ್ತೀನಿ, ನಾನು ಹಿಂದೆ ನಿಂತ್ಕೊಳ್ಳಿ. ನೀವು ಚೆನ್ನಾಗಾಗ್ತೀವಿ ಅಂದರೆ ನಾನು ರೆಡಿ. ಮನೆಗೂ ಹೋಗಿ ಭಿಕ್ಷೆ ಎತ್ಕೊಂಡ್ಬಂದ್ಬಿಡ್ತೀನಿ. ನೋಡ್ತೀರಾ? ಚಾಲೆಂಜ್. ನೀವು ಹೋಗಲ್ಲ, ನಾನು ಹೋಗ್ತೀನಿ. ಏನಕ್ಕೂ ಪ್ರಯೋಜನ ಇಲ್ಲ. ಹಂಗೂ ಮಾಡಲ್ಲ, ಹಿಂಗೂ ಮಾಡಲ್ಲ. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು. ಒಳ್ಳೆ ರಾಮಾಯಣ. ಎಷ್ಟು ಜನ ಎತ್ತೋದಿಲ್ಲ? ಎತ್ತು ನನ್ಗೇನು ಬಂತು ಇವಾಗ? ಅದ್ಯಾವುದು ಮಠಗಳಲ್ಲಿ ಹೋಗೋದು. ಈಗ ಬುದ್ಧ ಭಿಕ್ಷುಕರಿಲ್ವಾ? ಬೆಳಿಗ್ಗೆ ಎದ್ದು ಕೆಲಸನೇ ಅದು. ಅವರು ಮನೆ ಅಡುಗೆ ಮಾಡಿ ಅನ್ನ ರೆಡಿ ಮಾಡಿಕೊಂಡು ನಿಂತ್ಕೊಂಡಿರ್ತಾರೆ. ಅವ್ರು ಬಂದಿದ್ದ ತಕ್ಷಣ ಜೋಗ್ಳಕ್ಕೆ ಹಾಕ್ತಾರೆ ಅನ್ನನ. ಕಂಡಿದ್ದೀರಾ? ಪ್ರತಿ ಒಬ್ಬರ ಹತ್ರನೂ ಅವ್ರ ಭಿಕ್ಷೆನೇ ಎತ್ತೋದು. ಬುದ್ಧಿಸಮ್ ಅವರು. ಯೂಟ್ಯೂಬಲ್ಲಿ ನೋಡಿದ್ದೀನಿ ನಾನು. ಬಿಸಿ ಬಿಸಿ ಅನ್ನ ಎಲ್ಲ ಬಿಸಿ ಬಿಸಿ ಇದೆ, ರೆಡಿಗೆ ಇಟ್ಕೊಂಡಿರ್ತಾರೆ. ಅವ್ರು ಏನು ಹಾಕಿದ್ರು ಈಸ್ಕೊತಾರೆ. ಹಳೇದು ಹಾಕಿದ್ರು ಈಸ್ಕೊತಾರೆ. ಬಟ್ ಯಾರು ಹಳೇದು ಹಾಕೋದಿಲ್ಲ, ಹೊಸದೇ ಹಾಕೋದು. ನಿಮಗೇನು ನಾಚಿಕೆ? ನಡಿ ಹೋಗೋಣ. ತುಂಬ ಪುಣ್ಯ ಬರುತ್ತೆ, ಅದು ಪುಣ್ಯದ ಕೆಲಸ. ನೀವೆಲ್ಲ ಅಸಹ್ಯ ಪಡ್ಬೋದು, ಏಸಿಗೆ ಪಡ್ಬೋದು, ಅದೆಲ್ಲ ತಪ್ಪು. ಅದು ಶ್ರೇಷ್ಠವಾದ ಕೆಲಸ. ತುಂಬ ಜನ ಒಂಥರ ಮಾತಾಡ್ತಾರೆ. ಮಾತಾಡೋರು ಮಾತಾಡ್ಕೊಳ್ಳಿ. ಅಲ್ಲಿ ಕ್ಯಾಮ್ರಾ ರನ್ ಆಗ್ತಾ ಇದೆ. ಇಲ್ಲಿ ನಿದ್ದೆ ಮಾಡೋಕ್ಕೆ ಬಂದಿಲ್ಲ. ಯಾರು ಜೋಗಳ ಆಡ್ತಾ ಇಲ್ಲ. ಹುಷಾರು. ಸುಮ್ಮನೆ ಬುದ್ಧ 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 ಅನ್ನೋದೇನಕ್ಕೆ? ಯಾಕಂದ್ರೆ ಅವ್ರ ಹೆಸರು ಬುದ್ಧ. ಏನಕ್ಕೆ? ಅವ್ರದ್ದು ಇದೆಲ್ಲ ಫಾಲೋ ಮಾಡಲ್ಲ. ಇನ್ನೇನಕ್ಕೆ ಬುದ್ಧ ಗಾಡು ಗೀಡು ಅಂತ ಮಾಡ್ತೀರಾ? ನಾನು ಮಾಡ್ತೀನಿ, ನಾನು ಕೇಳ್ತೀನಿ. ನೀನು ಮಾಡಲ್ವಾ? ಮಾಡಲ್ಲ. ಅಬ್ಬಬ್ಬಬ್ಬ, ಹಂಗೆ ಇದ್ದು ಬಿಡ್ತೀಯಾ? ನೀನೇನು ಫಾಲೋ ಮಾಡ್ತೀಯಾ? ಜೈನಿಸಮ್ ಅವರು ಎತ್ತುತ್ತಾರೆ. ಜೈನಿಸಮ್ ಅವರು ಬಿಳಿ ಬಟ್ಟೆ ಹಾಕೊಂಡು ಎತ್ತೋದು. ಇವರು ಆರೆಂಜ್ ಕಲರು, ಅವ್ರು ಬಿಳಿ ಬಟ್ಟೆ. ಕರೆಕ್ಟಾಗಿ ಇರ್ತೀರ? ಬಿಳಿ ಬಟ್ಟೆ ಹಾಕ್ಕೊಂಡಿರ್ತೀರಿ ಜೈನಿಸಮ್ ಅವರು. ನೀವು ಕೈಯಲ್ಲಿ ಒಂದು ತಮಟೆ ಗಂಟೆ ಡನ ಅಂತ ತಿನ್ನೋ ಹಿಂದೆ ಒಬ್ರು ಬರ್ಸ್ಕೊಂಡು ಬರ್ತಾರೆ. ನೀವು ಮುಂದೆ ನಡ್ಕೊಂಡೋಗಿ. ಇನ್ನೇನು? ಏನೂ ಇಲ್ಲ. ಜೈನಿಸಮ್ ಇಲ್ಲ, ಬುದ್ಧಿಸಮ್ ಇಲ್ಲ, ಇನ್ಯಾವ ಇಸಮ್ ನೀವು?
ಫೆಮಿನಿಸಮ್. ಹಂಗಂದ್ರೆ ಅದು ಒಂದು ಗೊತ್ತಿಲ್ಲ ನನಗೆ, ಎಲ್ಲೋ ಓದಿದ್ದೆ. ನಾನಂತೂ ಹಿಂದೂಯಿಸಮ್, ಅದು ತಲೆಗೊಡ್ಲಿಲ್ವಾ? ಎತ್ಕೊಂಡೋಗಿ ಎಲ್ಲಾದರೂ ಕಾಡಲ್ಲಿ ಬೆಳೆದಿರೋ ಮಕ್ಕಳ ಥರ ಆಯಿತು ಕತೆ. ಮತಾಂತರ ಚೇಂಜ್. ನೇಪಾಳೀಸ್ ಅವರೆಲ್ಲ ಬುದ್ಧಿಸಮೇ. ಕೈ ಬಿಡಿ, ಪಾಕಿಸ್ತಾನಿಗೆ ಹೋಗ್ಬಿಡಿ, ಮುಸ್ಲಿಸಮ್ಸು ಕ್ರಿಶ್ಚಿಯನ್ಸು ಆಗ್ಬಿಡಿ. ಮುಸಲ್ಮಾನರು ಕರೆಕ್ಟಾಗಿರ್ತೀರ. ಇಲ್ಲಿ ಎಷ್ಟು ಸತಿ ನಿಮ್ಗೆ ಹೇಳೋದು? ಸುಸ್ತಾಗೈತೆ. ಹಾಂ, ಅಂದರೆ ಎದ್ದೋಗಿ ಸುಸ್ತಾದ್ರೆ ಏನಕ್ಕೆ ಬರ್ತೀರಾ? ನಮ್ಮ ಅಮ್ಮಿಗೆ ಸುಮ್ಮನೆ ಎದ್ದೋಗು.